ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಶಾಂಡ್ಗೆನ ಮಾಡ್ತಾಯಿದ್ದೀನಿ. ಈ ಶಾಂಡ್ಗೆ ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಸಹ ಅಷ್ಟೇ ತುಂಬಾ ಈಸಿ ಇದೆ. ಅಕ್ಕಿಯನ್ನು ಯೂಸ್ ಮಾಡದೆ ರುಬ್ಬದೇ ಈಸಿಯಾಗಿ ಮಾಡ್ಕೋಬೋದು. ಕೇವಲ 3 ಬೌಲಲ್ಲಿ ಡಬ್ಬೆ ತುಂಬ ನಾವು ಶಾಂಡ್ಗೆನ ಮಾಡ್ಕೋಬೋದು. ಬಾಕ್ಸ್ ತುಂಬ ಅಷ್ಟು ಚೆನ್ನಾಗಿ ಬರುತ್ತೆ. ಮಾಡೋದು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ. ಇದನ್ನು 2ರಿಂದ 3 ವರ್ಷ ಇಟ್ಟರು ಏನೂ ಆಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನು 3 ಬೌಲಿಂದ ಮಾಡಿರೋದಿದು ಶಾಂಡ್ಗೆ. ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ ನೋಡಿ, ನಾನು 3 ಬೌಲ್ ಅಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಯಾವುದಿರುತ್ತೋ ಅದು ತೊಗೋಬೋದು. ಚಿರೋಟಿ ರವೆ ಬಿಟ್ಟು ಸಣ್ಣ ರವೆನ ತೊಗೊಳ್ಳಿ. ಅದರಲ್ಲಿ ಮಧ್ಯಮ ರವೆ ಅಂತ ಬರುತ್ತೆ ನೋಡಿ, ಅದನ್ನು ತೊಗೋಬೇಡಿ, ಸಣ್ಣ ರವೆನ ತೊಗೊಳ್ಳಿ. ಇವಾಗ ಇದನ್ನು ಕರೆಕ್ಟಾಗಿ ವಾಶ್ ಮಾಡಿ ತೊಗೋಬೇಕು. ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ನಾನು ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಓವರ್ನೈಟು ನೆನೆಸಿಡಬೇಕು, ರಾತ್ರಿ ಪೂರ್ತಿ ನೆನೆಸಿ ಇಡಬೇಕು. ಇವಾಗ ನೋಡಿ, ರಾತ್ರಿ ಪೂರ್ತಿ ನೆಂದಾಗಿದೆ ರವೆ. ಇದು ನೆಕ್ಸ್ಟ್ ಡೇ ಮೇಲಿರುವಂಥ ನೀರನ್ನು ತೆಗೆದಿದ್ದೀನಿ ನಾನು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಪಾತ್ರೆಗೆ 12ರಿಂದ 14 ಬೌಲು ನೀರನ್ನು ಹಾಕ್ತಾಯಿದ್ದೀನಿ. ನಾನು ಇದೇ ಬೌಲಿಂದ 3 ಬೌಲ್ ರವೆನ ತೊಗೊಂಡಿರೋದು, ಹಾಗಾಗಿ 12ರಿಂದ 14 ಬೌಲು ನೀರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಇಷ್ಟೇ ಹಾಕಬೇಕು. ಅದು ರವೆ ಕುದ್ದು ತುಂಬ ಗಟ್ಟಿ ಆಗಿಬಿಡುತ್ತೆ, ಹಾಗಾಗಿ ನಾವು ಫಸ್ಟ್ ಎಕ್ಸ್ಟ್ರಾನೇ ನಾವು ನೀರನ್ನು ಹಾಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ 3 ಟೀ ಸ್ಪೂನಷ್ಟು, 2 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಸೋಡಾ, 3 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದಕ್ಕೆ ಜಾಸ್ತಿ ಸಾಲ್ಟು ಬೇಕಾಗಲ್ಲ, ಹಾಗಾಗಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಸಾಲ್ಟನ್ನು, ಉಪ್ಪನ್ನು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ. ಚೆನ್ನಾಗಿ ಕುದಿಸ್ಕೋಬೇಕು, ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು. ನೋಡಿ, ಇವಾಗ ನಾವು ನೆನೆಸಿರುವಂಥ ರವಾನ ತೊಗೋತಾ ಇದ್ದೀವಿ. ಇವಾಗ ನೋಡಿ, ರವೆ ಹಾಕುವಾಗ ಒಂದು ಕೈಯಿಂದ ರವೆ ಹಾಕ್ತಾ ಇರಬೇಕು, ಒಂದು ಕೈಯಿಂದ ತಿರುಗಿಸ್ತಾ ಇರಬೇಕು. ನೋಡಿ, ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಕೈಯಿಂದ ಹಾಕ್ತಾಯಿದ್ದೀನಿ, ಒಂದು ಕೈಯಿಂದ ತಿರುಗಿಸ್ತಾ ಇದ್ದೀನಿ. ನೋಡಿ, ಈ ಥರನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಗ ಒಂದೇ ಸೈಡ್ ಆಗಿ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಒಂದು ಕೈಯಿಂದ ಈ ಥರ ತಿರುಗಿಸ್ತಾ ಒಂದು ಕೈಯಿಂದ ಹಾಕ್ತಾ ಇರಬೇಕು. ನೋಡಿ, ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಕುದ್ದು ಗಟ್ಟಿ ಆಗುತ್ತೆ, ಹಾಗಾಗಿ ನಾನು ಎಕ್ಸ್ಟ್ರಾ ನೀರನ್ನು ಹಾಕಿದ್ದೀನಿ. ಇದಕ್ಕೆ 12 ಬೌಲ್ ಆದರೆ ಸಾಕಾಗುತ್ತೆ, ನಾನು 2 ಬೌಲ್ ಎಕ್ಸ್ಟ್ರಾನೇ ಹಾಕಿದ್ದೀನಿ. ಕುದ್ದು ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಕರೆಕ್ಟಾಗಿ ಇದನ್ನು ಚೆನ್ನಾಗಿ 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಆಲ್ರೆಡಿ ನೆಂದಿರುತ್ತೆ ರವೆ, ಹಾಗಾಗಿ ಜಾಸ್ತಿ ಏನು ಕುದಿಸೋದು ಬೇಡ. ಒಂದು 5ರಿಂದ 8 ನಿಮಿಷ, ಜಾಸ್ತಿ ಹೆಚ್ಚು ಕಮ್ಮಿ ಒಂದು 8 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಬೇಗ ಮಾಡ್ಕೋಬೋದು ಇದನ್ನು ಶಾಂಡ್ಗೆನ. ನೋಡಿ, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಕುದಿಸೋ ಅವಶ್ಯಕತೆ ಇರಲ್ಲ ಇದು. ನೋಡಿ, ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ನೋಡಿ, ಸ್ವಲ್ಪ ಅಷ್ಟು ನೀರು ಹಾಕಿದ್ರೂ ಎಷ್ಟು ಬೇಗ ಗಟ್ಟಿಯಾಗಿದೆ ಅಂತ. ಇವಾಗ ನೋಡಿ, ಇಷ್ಟ ಆದರೆ ಸಾಕು. ಬಿಸಿ ಬಿಸಿ ಇರುವಾಗಲೇ ಶಾಂಡ್ಗೆನ ಹಾಕಬೇಕು ಬಿಸಿಲಲ್ಲಿ. ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡ ನಂತರ ಶಾಂಡ್ಗೆ ಹಾಕುವಾಗ ಇಬ್ಬರು ಇದ್ದರೆ ಬೇಗ ಹಾಕ್ಬೋದು. ಇವಾಗ ನೋಡಿ, ಕರೆಕ್ಟಾಗಿ 5 ನಿಮಿಷ ಕುದ್ದಿದೆ, ಇಷ್ಟ ಆದರೆ ಸಾಕು. ಇವಾಗ ನೋಡಿ, ನಾನು ಬಿಸಿಲಲ್ಲಿ ಹಾಕ್ತಾಯಿದ್ದೀನಿ. ಕೆಳಗೆ ಒಂದು ಬಟ್ಟೆ ಹಾಕಿ ಮೇಲೆ ಪ್ಲಾಸ್ಟಿಕ್ ಕವರ್ನ ಹಾಕಿ ಈ ಥರ ಸ್ಪೂನಿಂದ ಹಾಕಬೇಕು. ಇವಾಗ ನೋಡಿ, ನಾನು ಅಷ್ಟನ್ನು ಹಾಕಿದ್ದೀನಿ. ಇದನ್ನು 2 ದಿನ ಚೆನ್ನಾಗಿ ಒಣಗಿಸ್ಬೇಕು. ಮೊದಲ ದಿನ ನಾವು ಹಾಕಿದ ನಂತರ
ಒಂದು 4ರಿಂದ 5 ತಾಸು ಬಿಟ್ಟು ಅದನ್ನು ಒಳಿಸಿ ಹಾಕಬೇಕು. ಒಳಿಸಿ ಹಾಕಿದ ಮೇಲೆ ನೆಕ್ಸ್ಟ್ ಡೇ 1 ಡೇ ಪೂರ್ತಿ ಈ ಥರ ಒಣಗಿಸಿ ತೊಗೊಂಡ್ರೆ ಈ ಥರ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಈ ಥರ ಮಾಡ್ಕೊಳ್ಳಿ. ನೋಡಿ ನಾನು 3 ಬೌಲಲ್ಲಿ ಇಷ್ಟೊಂದು ಶಾಂಡ್ಗಿನ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಶಾಂಡ್ಗಿ ಮಾತ್ರ. ನಾವು ಇದನ್ನು ಮಾಡಿದರೆ ಕುರ್ಕುರೆ ತಿಂದ ಹಾಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಶಾಂಡ್ಗಿ ಥರ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ನೋಡಿ ಶಾಂಡ್ಗಿನ. ರವಾ ಶಾಂಡ್ಗಿ ತುಂಬ ಈಸಿ ಇದೆ ಮಾಡೋದು ಸಹ ಅಷ್ಟೇ. ರುಬ್ಬೋ ಅವಶ್ಯಕತೆಯೇ ಇರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಬೇಗ ಮಾಡ್ಕೋಬೋದು ಇದನ್ನು. ನೋಡಿ 3 ಬೌಲಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ. ಎಷ್ಟೊಂದು ಶಾಂಡ್ಗಿನ ಮಾಡ್ಕೋಬೋದು ನೋಡಿ. ಇವಾಗ ನಾನು ಒಂದು ಬಾಕ್ಸ್ ಪೂರ್ತಿಯಾಗಿ ಇನ್ನೂ ಸ್ವಲ್ಪ ಉಳಿದಿವೆ ನೋಡಿ. ಅಷ್ಟೊಂದು ಶಾಂಡ್ಗೆ ರೆಡಿಯಾಗಿವೆ. ಕೇವಲ 3 ಬೌಲಲ್ಲಿ ಇಷ್ಟೊಂದು ಶಾಂಡ್ಗಿನ ನಾವು ಮಾಡ್ಕೋಬೋದು. ಟೇಸ್ಟು ಅಷ್ಟೇ. ಇದು ರೈಸ್ ಜೊತೆ ಸೈಡ್ ಡಿಶ್ ಆಗಿ ನಾವು ಶಾಂಡ್ಗಿನ ಕರಿಬೋದು. ಇವಾಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ ಅಂತ. ತುಂಬಾ ಅಗದಿ ಪಳ್ಳಾಗಿ ವಯಸ್ಸಾದರೂ ಸಹ ತಿನ್ಬೋದು. ಇವಾಗ ಚಕ್ಲಿದು ವಯಸ್ಸಾದವರಿಗೆ ಬರಲ್ಲ ಹಲ್ಲಿಗೆ. ಈ ಥರ ಮಾಡಿಕೊಡಿ, ತುಂಬಾ ಪಳ್ಳಾಗಿರುತ್ತೆ, ಇಷ್ಟ ಆಗುತ್ತೆ ಎಲ್ಲರಿಗೂ. ದೊಡ್ಡವರಿಂದ ಹಿಡಿದು ಸಣ್ಣವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ತೆಗಿತಾ ಇದ್ದೀನಿ ನಾನು. ತುಂಬಾ ಇವಾಗ ನೋಡಿ ನಾನು ಇನ್ನೊಂದಿಷ್ಟನ್ನ ಕರೆದು ತೋರಿಸ್ತಾ ಇದ್ದೀನಿ, ಫ್ರೈ ಮಾಡಿ. ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ತುಂಬ ಅಗದಿ ಪಳ್ಳಾಗಿರುತ್ತೆ ನೋಡಿ. ಬಾಯಲ್ಲಿಟ್ಟರೆ ಹಾಗೆ ಕರಗ್ತಾ ಇರುತ್ತೆ ಶಾಂಡ್ಗಿ ಮಾತ್ರ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಶಾಂಡ್ಗಿ ಇದ್ದರೆ ರೈಸು ಒಂದು ತುತ್ತು ಜಾಸ್ತಿನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಸೈಡು ಶಾಂಡ್ಗಿ ಇದ್ದು ಬಿಟ್ರಂತೂ ಸೂಪರ್ ಆಗಿರುತ್ತೆ. ಇವಾಗ ನೋಡಿ ನಾನು ಫ್ರೈ ಮಾಡಿದ್ದೀನಿ ಇಷ್ಟನ್ನು. ಈ ಥರ ಶಾಂಡ್ಗಿ ಮಾಡಿ ಇಟ್ಕೊಂಡ್ರೆ 2ರಿಂದ 3 ವರ್ಷ ಇಟ್ಟರು ಏನೂ ಆಗಲ್ಲ. ಬೇಸಿಗೆ ಟೈಮ್ದಲ್ಲಿ ಹಾಗೆ 1 ದಿವಸ ಅಥವಾ 2 ದಿವಸ ಒಣಗಿಸಿ ಮತ್ತೆ ತೆಗೆದಿಟ್ಟರೆ ಏನೂ ಆಗಲ್ಲ. 2ರಿಂದ 3 ವರ್ಷ ನಾವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಶಾಂಡ್ಗಿನ. ನೋಡಿ ಎಷ್ಟು ಪಳ್ಳಾಗಿದೆ ಅಂತ, ಅಗದಿ ಪಳ್ಳಾಗಿ ತುಂಬಾ ಚೆನ್ನಾಗಿ ಬಂದಿವೆ. ನೀವು ಇದೇ ಥರ ಒಮ್ಮೆ ರವಾ ಶಾಂಡ್ಗಿನ ಮಾಡಿ ನೋಡಿ, ತುಂಬ ಈಸಿ ಇದೆ ಮಾಡೋದು ಸಹ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.